ಬಾ ಲಾಟ್ರಿ ಏನ್ ಮಗ ಲೈಫ್ ಸೆಟ್ಲಾ? ಲವ್ ಮಗ ಅಷ್ಟೇದಲ್ಲ ಚೇಲ್ ಚಪಾತಿನ ಲವ್ ಮಾಡ್ತಾ ಇದ್ ನಾನು ಅನ್ಕೊಂಡಿದ್ದೆಲ್ಲ ಆಯ್ತು, ಆದ್ರೆ ಅವಳನ್ನ ಅನುಭವಿಸಕ್ಕೆ ಆಗ್ಲಿಲ್ಲ. ಅದೇ ಬೇಜಾರು ನನಗೆ. ಅಣ್ಣ ಅಣ್ಣ ಮತ್ತೆ ಕೆಲ್ಸದವ್ರು ಹೋಗಿದಾರಲ್ವಾ, ಆ ಅಮೂಲ್ಯನ ಹೆಂಗೋ ಹುಡುಕಿ ಕರ್ಕೊಂಬಂದ್ಬಿಡಲ್ಲ ತಾನೆ? ನಿನ್ನೆ ರಾತ್ರಿನೇ ಹುಡುಗ ಅವಳನ್ನ ಕರ್ಕೊಂಡು ಓಡೋಗಿದ್ದಾನೆ ಕಣೆ. ಖಂಡಿತ ಅವ್ರು ಈ ಊರಲ್ಲಂತೂ ಇರಲ್ಲ. ಅಷ್ಟು ಈಸಿಯಾಗಿ ಅವರು ಇವ್ರ ಕೈಗೆ ಸಿಗೋದೂ ಇಲ್ಲ. ಇವ್ರು ಮಾಡ್ತಿರೋ ಪ್ರಯತ್ನ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗಾಗತ್ತೆ. ಸಿಗಂಟು ಅಮೂಲ್ಯ ಸಿಕ್ಕದ್ಲ? ದೊಡ್ಡಪ್ಪ ಅದು ಏನು ಅದು ಅದು ಅಮ್ಮ ಬಗ್ಗೆ ಏನಾರು ಗೊತ್ತಾಯ್ತೇನೋ? ಹಾಗಾದ್ರೆ ಅಮ್ಮ ಸಿಗ್ಲಿಲ್ವಾ? ನಾವೆಲ್ಲಾ ಕಡೆ ಹುಡ್ಕೋದ್ವಿ, ಅಮೂಲ್ಯ ಎಲ್ಲೂ ಇಲ್ಲ. ನಾವ್ ಯಾರನ್ನ ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಅಯ್ಯೋ ಅಕ್ಕ, ಅಮ್ಮಗೆ ನಮ್ ಬಾವ ನೋಡಿರೋ ಹುಡುಗ ಬೇಡವಾಗಿತ್ತು, ಅವಳಿಗೆ ಅವಳು ನೋಡ್ಕೊಂಡಿರೋ ಹುಡುಗನ ಬೇಕಾಗಿತ್ತು ಅಕ್ಕ. ಆದ್ರೆ ಅವಳು ಹೀಗ್ ಮಾಡಕ್ ಮುಂಚೆ ನಿನ್ ಬಗ್ಗೆ ಬಾವನ್ ಬಗ್ಗೆ ಯೋಚನೆ ಮಾಡ್ಬೇಕಿತ್ತು ಅಕ್ಕ. ಹುಚ್ಚ ಹುಡುಗಿ ಅವಳು. ಅಂದ್ರೆ ಅವಳು ನಮ್ ಕೈಗೆ ಸಿಗಲ್ಲ ಅಂತನಾ? ಅಪ್ಪ ನೀ ಹೇಳ್ದಂಗೆ ಕೇಳ್ತೀನಿ, ಮದ್ವೆ ಆಗ್ತೀನಿ, ನಿಮ್ಮ ಗೌರವನ ಉಳಿಸ್ತೀನಿ ಅಂತ ಹೇಳಿದ್ಲು. ಹೆಸರನ್ನ ಕಾಪಾಡ್ತೀನಿ ಅಂತ ನಾನು ಹೇಳಿದಕ್ಕೆಲ್ಲ ತಲೆ ಬಾಗಿಸ್ಕೊಂಡಿದ್ಲು. ಈಗ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಲ್ಲ. ಯಾಕೆ ಯಾಕೆ? ನಮ್ಮ ಅಮ್ಮದೇನು ತಪ್ಪಿಲ್ಲ ಬಾವ. ನಮ್ಮ ಮನೇಲಿ ಇಂಥದೊಂದು ಘಟನೆ ನಡೀಲಿ, ನಮ್ಮ ಮಾನ ಮರದಿ ಬೀದಿಗೆ ಬರ್ಲಿ ಅಂತ ಕೆಲವರು ಬಯಸ್ತಿದ್ರು ಅನ್ಸುತ್ತೆ. ಅದಕ್ಕೆ ಹೀಗಾಗಿದೆ. ಏನ್ ಹಾಗೆ ನೋಡ್ತಾ ನಿಂತ್ ಬಿಡ್ರಿ? ಇವಾಗ ನಿಮ್ಗೆ ಹಾಲು ಕೊಟ್ಟಷ್ಟು ಸಂತೋಷ ಆಗಿದೆ? ನೋಡಿ, ನಿಮ್ ಮಧ್ಯ ಅದೆಷ್ಟೇ ದ್ವೇಷ ಜಗಳ ಮನಸ್ತಾಪ ಇರ್ಬೋದು, ಆದ್ರೆ ಎಷ್ಟೇ ಆದ್ರೂ ನಮ್ಮ ಬಾವ ಒಂದ್ ಹೆಣ್ಣೆತ್ತಿರೋ ತಂದೆ. ಮಗಳ ಮದ್ವೆ ಬಗ್ಗೆ ಬೆಟ್ಟದಷ್ಟು ಆಸೆಗಳನ್ನ ಕಟ್ಕೊಂಡಿದ್ರು, ಆದ್ರೆ ಎಲ್ಲ ಮಣ್ ಪಾಲಾಗೋಯ್ತು. ಅದನ್ನ ಹೊರಗಿಂದ ನೋಡಿ ಖುಷಿ ಪಡೋದಕ್ ಬಂದ್ರ? ನೋಡಿ ನೋಡಿ ನಮ್ ಬಾಬಾ ಹೇಗ್ ಕುಗ್ಗೋಗಿದ್ದಾರೆ ಅಂತ. ನೀವ್ ಈ ರೀತಿ ಅವ್ರ ಮುಂದೆ ನಗು ಮುಗ್ದಲ್ಲಿ ನಿಂತ್ಕೊಂಡು ಗಾಯದ ಮೇಲೆ ನಿಂಬೆ ರಸ ಉಯ್ಬೇಡಿ. ಅದರಿಂದ ಆಗೋ ನೋವು ನಮ್ ಶತ್ರುಗೂ ಬೇಡ. ದಯವಿಟ್ಟು ಹೋಗಿ ಒಳಗಡೆ. ಅಣ್ಣ ನಂಗೆ ಬೇಕಿತ್ತು, ಹಿಂಗಾಗ್ಲಿಲ್ಲ.
ಬೇಕಿತ್ತು. ಅಲ್ಲ, ಇಷ್ಟು ದಿನ ಇಂದ ಸುದ್ದಿನ ಇಷ್ಟಪಡ್ತಿದ್ದೀನಿ, ಒಂದ್ ಕ್ಷಣಕ್ಕೂ ಅವ್ನು ಇಂಥವ್ನಂತ ನಂಗೆ ಅನ್ಸೇ ಇಲ್ವಲ್ಲ. ಎಂತ ದಡ್ಡಿ ಇರ್ಬೇಕು ನಾನು. ನನ್ ದಡ್ತನದಿಂದ ನಾನು ಅಷ್ಟು ನಂಬಿರೋ ಅಪ್ಪ ಅಮ್ಮ ನನ್ ಕುಟುಂಬದವರಿಗೆ ಮೋಸ ಮಾಡಿ ಅವನ್ ಜೊತೆ ಬಂದೆ. ಈಗ ಅವ್ರ ಎದುರುಗಡೆ ಹೋಗಿ ಅಪ್ಪ ನನ್ ಜೀವನದಲ್ಲಿ ಈಗೆಲ್ಲ ಆಯ್ತು ಅಂತ ಅಂದ್ರೆ ಅವ್ರ ಪರಿಸ್ಥಿತಿ ಏನಾಗ್ಬೇಕು? ಅಪ್ಪನ ಮುಂದೆ ಹೋಗಿ ಮುಖ ತೋರ್ಸಕ್ಕೂ ಆಗೋದಿಲ್ಲ. ನಾನೀಗ ಮನೆಗೆ ಹೋದ್ರೆ ನನ್ನನ್ನು ಯಾರು ಒಪ್ಕೊಳ್ಳೋದು ಇಲ್ಲ. ನನ್ನಿಂದ ಅಪ್ಪ ಅಮ್ಮ ನನ್ ಕುಟುಂಬ ಅವ್ರದ್ದು ಮರ್ಯಾದೆ ಹೋಗಿರುತ್ತೆ. ಎಂತ ತಪ್ಪು ಮಾಡ್ಬಿಟ್ಟೆ ನಾನು. ಇಲ್ಲ, ನಾನಿನ್ ಬದುಕಿರ್ಬಾರ್ದಷ್ಟೇ. ಬಾಬಾ ಲಾಟ್ರಿ ಏನ್ ಮಗ, ಲೈಫ್ ಸೆಟ್ಲಾ? ಲವ್ ಮಗ, ಅಷ್ಟೇದಲ್ಲ ಚೇಲ್ ಚಪಾತಿನ ಲವ್ ಮಾಡ್ತಾ ಇದ್ನೇನೋ. ನಾನು ಅನ್ಕೊಂಡಿದ್ದೆಲ್ಲ ಆಯ್ತು, ಆದ್ರೆ ಅವಳನ್ನ ಅನ್ಭವಿಸಕ್ಕೆ ಆಗ್ಲಿಲ್ಲ. ಅದೇ ಬೇಜಾರು ನನಗೆ. ಇಲ್ಲ ಅಂದ್ರೆ ಅವಳ ಮನೆಯಿಂದ ಬರುವಾಗ್ಲೇ ಅವಳ ಚಿನ್ನ ಎಲ್ಲ ಎತ್ತಕೋ ಬರ್ತಾ ಇರ್ಲಿಲ್ವಾ? ಹೋಗ್ಲಿ ಬಿಡು ಮಗ, ಅನಿಲ್ ಅಂದ್ರೆ ಏನು, ಮನಿ ಇದೆಯಲ್ಲ, ಎಂಜಾಯ್ ಮಾಡೋ. ಅತ್ತೆ, ನನ್ಗೊಂದ್ ಆಸೆ. ಈ ಕಲ್ಯಾಣಿ ಮೆಟ್ಲ ಮೇಲೆ ಭರತನಾಟ್ಯ ಕಾಸ್ಟ್ಯೂಮ್ ಹಾಕೊಂಡು ಒಂದ್ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ. ಒಳ್ಳೆ ಐಡಿಯಾ ಅದಕ್ಕೆ. ಮಗ ಮಗ ಫೂಲ್, ಯಾವನ ಅವನು? ಒಳ್ಳೆ ಬರ್ತೀನಿ ಅನ್ಕಣೋ. ಏನು ವಲ್ಲಭ, ಅವಂಗೇನೋ ಬುದ್ಧಿ ಇಲ್ಲ ಅಂದ್ರೆ ನೀನು ಹಾಗೆ ಆಡ್ತೀಯಲ್ಲ. ಕೇರ್ಲೆಸ್ ಆಗಿ ಓಡಿಸ್ತಾನಮ್ಮ. ನನ್ ಕೈಗೆ ಸಿಗ್ಬೇಕಾಗಿತ್ತು ಅವನು ಇವತ್ತು. ಸೂರ್ಯಣ್ಣ, ನಾವು ಕೇಳಿದ ವಿಷಯ ನಿಜನಾ? ನಿಮ್ ಮಗಳು ಓಡೋಗಿದ್ದಾಳಂತೆ, ನಿಜನಾ? ಊರಿನ ದೊಡ್ಡ ಮನುಷ್ಯ ನೀವು, ನಿಮ್ಮಂತ ಮನೇಲಿ ಈ ತರ ಆಗ್ಬಿಟ್ರೆ ಹೇಗೆ? ಇವ್ರ ಮನೇಲಿ ಇದೆಲ್ಲ ನಡೆಯೋದು ಹೊಸ್ತೇನಲ್ಲ. 30 ವರ್ಷದಿಂದ ಇವ್ರ ತಂಗಿ ಓಡೋಗಿದ್ಲು, ಇವಾಗ ಮಗಳು ಮಾಡವಳೆ ಅಷ್ಟೇ. ನಾವೇ ನಮ್ ತಲೆ ಬಿಸಿಲಿದೀವಿ, ದಯವಿಟ್ಟು ಯಾರು ಬಂದು ತೊಂದರೆ ಕೊಡಬೇಡಿ. ಏನ್ ಇಸ್ರೇಕಂತಾರೆ? ಇದೆಲ್ಲ ಏನಿದು? ನಿಮ್ದು ಸಂಸ್ಕಾರ ಅಂತ ಮನೆ ಅಂತ ತಿಳ್ಕೊಂಡಿದ್ದೆ, ನಿಮ್ ಮಗಳನ್ನ ಚೆನ್ನಾಗಿ ಬೆಳೆಸಿ ತಿಳ್ಕೊಂಡಿದ್ದೆ. ಆದ್ರೆ ಇವತ್ತು ನಿಮ್ ಮಗಳು ಯಾವಂತ ಜೊತೆ ಓಡೋಗಿದ್ದಾಳೆ. ಇಂಥ ಮಗಳನ್ನ ನನ್ನ ಮಗನ್ ಕೊಡಕ್ ನೋಡಿದ್ರ? ಇದಕ್ಕೇನಾ 3 ದಿನದಲ್ಲಿ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿದ್ದು? ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ಮಗಳನ್ನ ಹೆತ್ಬಿಟ್ರೆ ಸಾಲದು, ಅವಳಿಗೆ ಸ್ವಲ್ಪ ಸಂಸ್ಕಾರ ರೀತಿ ನೀತಿ ಕಲಿಸ್ಬೇಕು. ಅದನ್ನ ನೀವು ಸರಿಯಾಗಿ ಮಾಡಿದ್ರೆ ಇವತ್ ನಿಮ್ ಮಗಳು ಈ ರೀತಿ ಬೀದಿಗೆ ತಂದು ನಿಲ್ಲಿಸ್ತಾ ಇರ್ಲಿಲ್ಲ. ಅಮೂಲ್ಯ ನನ್ನ ಹತ್ರ ಹೇಳಿದ್ಲು ಈ ಮದ್ವೆ ನನ್ಗೆ ಇಷ್ಟ ಇಲ್ಲ ಅಂತ. ಅವಳು ಸತ್ಯನೇ ಹೇಳ್ತಿದ್ಲೇನೋ. ಅಷ್ಟ್ರಲ್ಲಿ ಇವ್ರು ಇದಾರಲ್ಲ, ಶ್ರೀಮತಿ ಕಲಾವತಿ ಸೂರ್ಯಕಾಂತ್, ಇವ್ರು ಬಂದು ನಮ್ಮ ಮಗಳಿಗೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಂತ ಈ ಮದ್ವೆ ಇಷ್ಟ ಇಲ್ಲ ಅಂತ ಕತೆ ಕಟ್ಟಿ ಯಾಮಾರ್ಸಿದ್ರು. ಮದ್ವೆ ಆಗಿ ಗಂಡನ್ ಜೊತೆ ಹೋಗುವಾಗ ನಿಮ್ಮನ್ ಬಿಟ್ಟು ಹೋಗಕ್ ಇಷ್ಟ ಇಲ್ದೇ ಇರೋ ಮಗಳು ಈಗ ಪಾಪ ಹಂಗೆ ಹೊರಡೋಗ್ಬಿಟ್ಲಲ್ವಾ? ಸದ್ಯ
ಅವಳು ಈಗ್ಲೇ ಯಾವನ್ ಜೊತೆನೆ ಓಡ್ ಹೋದ್ಲು. ನನ್ ಮಗನ್ ಮದ್ವೆ ಆದ್ಮೇಲೆ ಓಡೋಗಿದ್ರೆ ಇನ್ನೂ ಕಷ್ಟಕ್ ಬರ್ತಿತ್ತು. ನೋಡಿ, ನಮಗೂ ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ನಮಗೂ ಆಘಾತ ಆಗಿದೆ. ದಯವಿಟ್ಟು ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಅಪ್ಪ, ನನ್ಗೆ ಯಾಕೋ ಇವ್ರುಗಳ ಮುಖ ನೋಡಕ್ಕೆ ಅಸಹ್ಯ ಆಗ್ತಿದೆ. ನನ್ನ ಲೈಫಲ್ಲಿ ನಾಟಕ ಮಾಡೋರ್ನ ನೋಡಿದೀನಿ, ಆದ್ರೆ ಇವ್ರುಗಳು ಟೂ ಮಚ್. ಸ್ವಲ್ಪ ಟೈಮ್ ಕೊಡಿ. ಅಮೂಲ್ಯನ ಎಲ್ಲಾ ಕಡೆ ಹುಡುಕಿಸ್ತಿದೀವಿ, ಇನ್ನೇನ್ ಸಿಕ್ಬಿಡ್ತಾಳೆ. ಏನಯ್ಯ ಮಾತಾಡ್ತಾ ಇದೀಯ ನೀನು? ಇನ್ನೂ ನಿಮ್ ಮನೆ ಮಗಳು ಸಿಗ್ತಾಳೆ ಅನ್ನೋ ಆತ್ಮವಿಶ್ವಾಸ ಬೇರೆ ಇದೆಯಾ ನಿಮ್ಗೆ? ಸರಿ, ಈಗ ಅವಳು ಸಿಕ್ಕದ್ಲು ಅಂತ ಇಟ್ಕೊಳ್ಳಿ, ಆಮೇಲೆ ಅವಳಿಗೆ ಚೆನ್ನಾಗಿ ಬೈದು ಬುದ್ಧಿ ಹೇಳಿ ಚೌಟ್ರಿ ಕರ್ಕೊಂಡ್ ಬರ್ತೀರಾ? ನಾವ್ ಏನು ನಡೆದೇ ಇಲ್ಲ ಅನ್ನೋ ತರ ನಗ್ತಾ ನಗ್ತಾ ನಿಮ್ ಮಗಳಿಗೆ ನಮ್ ಮಗನ್ನ ಕೊಟ್ಟು ಮದ್ವೆ ಮಾಡಿ ಮನೆ ಕರ್ಕೊಂಡ್ ಹೋಗ್ಬೇಕಾ? ರೀ, ತಲೆಲ್ ಬುದ್ಧಿ ಇಟ್ಕೊಂಡ್ ಮಾತಾಡಿ, ಲದ್ದಿ ಅಲ್ಲ. ನೋಡಿ, ನಿಮ್ ಮಾತು ಮಿತಿ ಮೀರ್ತಾ ಇದೆ. ಈ ಊರಲ್ಲಿರೋ 4 ಜನನ ಕೇಳಿ ನಾವ್ ಹೇಗ್ ಬದುಕ್ತಾ ಇದೀವಿ ಅಂತ. ಆಗ ನಿಮ್ಗೆ ಗೊತ್ತಾಗತ್ತೆ ನಾವೇನು ನಮ್ಮ ಮನೆ ತಾಯಿ ಅಂತ. ಸಾಕ್ ನಿಲ್ಸಯ್ಯ, ಮಾಡೋದಲ್ಲ ಅನಂಚಾರ, ಮನೆ ಮುಂದೆ ಬೃಂದಾವನ. ಹಂಗಾಯ್ತು ನಿಮ್ ಕತೆ. ನಿಮ್ಮಂತ ಪರಿಸ್ಥಿತಿ ನನಗೆ ಬಂದಿದೆ, ಅವಮಾನ ಅವತ್ತೇ ಸುತ್ತೋಗ್ತಾ ಇಂಥ ಮಗಳಿಗೆ ಜನ್ಮ ಕೊಟ್ಟಿದ್ದ ತಪ್ಪಿಗೆ ಬದುಕಿರ್ಬಾರ್ದು ಅಂತ ನೇಣ ಹಾಕೋತಾ ಇದ್ದೆ. ಆದ್ರೆ ಈ ಮನುಷ್ಯ ಅದ್ ಯಾಕೆ ಬದುಕಿದಾನ? ಸಾಕ್, ಸುಮ್ನೆ ಇರಿ. ನೋಡಿ, ನಮ್ಮ ಮನೆ ಮಗಳಿಂದ ತಪ್ಪಾಗಿದೆ ಅನ್ನೋ ಒಂದೇ ಕಾರಣಕ್ಕೆ ಆಗ್ಲಿಂದ ನೀವೇನ್ ಹೇಳಿದ್ರು ಅದನ್ನ ನಮ್ಮ ಬಾವ ಕೇಳಿಸ್ಕೊಂಡು ಸುಮ್ನೆ ನಿಂತಿದ್ದಾರೆ. ಈಗ ನಾನು ಈ ಮನೆ ಸೊಸೆ ಹೇಳ್ತಾ ಇದ್ದೀನಿ, ಅಪ್ಪಿ ನಮ್ಮ ಅಮ್ಮ ಏನಾದ್ರು ಮನೆಗೆ ವಾಪಸ್ ಬಂದ್ರೆ ಅವಳನ್ನ ನಮ್ಮ ಮನೇಲೆ ಇಟ್ಕೊಳ್ತೀವಿ ಹೊರತು ನಿಮ್ ಮನೆಗಂತೂ ಕಳ್ಸೋದಿಲ್ಲ. ನಿಮ್ ಸಂಬಂಧ ನಮಗ್ ಬೇಕಾಗಿಲ್ಲ, ಹೋಗಿ ಇಲ್ಲಿಂದ. ರೀ, ಇಂಥವ್ರ ಸಂಬಂಧ ಬೆಳೆಸಿದ್ದು ನಮ್ ದೊಡ್ಡ ತಪ್ಪು. ಬನ್ರಿ ಹೋಗೋಣ, ಬಾರ ಮಗ್ನೆ.